ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗರುಡ ಸಿನಿಮಾದ ಬಗ್ಗೆ ಎಲ್ರಿಗೂ ನಮಸ್ಕಾರ. ನನ್ನ ಪಾತ್ರದ ಬಗ್ಗೆ ಆಲ್ರೆಡಿ ಹೇಳಿದ್ರು ಇವರು. ಸೊ ಈ ಮೂವಿಲಿ ಏನು ಕತೆ ನಡೆಯುತ್ತೋ ಆ ಕತೆಗೆ ಅಥವಾ ಈ ಏನು ಟೆಕ್ನಾಲಜಿನ ಏನು ಯೂಸ್ ಮಾಡ್ತೀನೋ ಅದು ನಾನೇ ಆಗಿರ್ತೀನಿ. ಸೊ ಎಲ್ಲ ಟೆಕ್ನಾಲಜಿಗೆ ಬೇಸ್ ನನ್ನ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಅದನ್ನು ಆ ಥರ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ ಸರ್. ಇಲ್ಲಿ ಈ ಕಡೆ ಮುಂದೆ ಕ್ಯಾಮ್ರಾ ಅಂದ್ರೆ ಮಧ್ಯ ನೋಡಿ ಮಾತಾಡಿ. ಇಲ್ಲ, ಎಲ್ಲ ಕ್ವಶನ್ ಇಲ್ಲಿಂದನೇ ಬರ್ತಾ ಇತ್ತಲ್ಲ, ಅದಕ್ಕೆ ಇಲ್ಲಿ ನೋಡಿದೆ. ಶ್ರೀಗಂಧದ ಗುಡಿ ಸೀರಿಯಲ್ ಮಾಡ್ತಾ ಇದ್ದೆ. ಇದು ಮುಂಚೆ ಬೇರೆ ಮೂವೀಸ್ ಮಾಡಿದ್ದೀನಿ. ಇನ್ನು ಅದೇ ರಿಲೀಸಿಗೆಲ್ಲ ರೆಡಿ ಆಗ್ತಾ ಇದೆ ಸರ್. ಒನ್ ಆಫ್ ದಿ ಲೀಡ್ ಕ್ಯಾರೆಕ್ಟರ್ ಕಥೆನ ತಗೊಂಡೋಗುವಂಥ ಒಂದು ಎಲ್ಲ ಕಿರಿಸ್ತಾ ಇದ್ದಾರೆ. ನಾನು ಸ್ವಲ್ಪ ಕಡಿಮೆ ಕಿರಿಸ್ತೀನಿ ಇದರಲ್ಲಿ. ಬೇರೆಯವರೆಲ್ಲ ಕಿರಿಸ್ತೀನಿ, ನಾನು ಸ್ವಲ್ಪ ಕಡಿಮೆ ಕಿರಿಸ್ತೀನಿ. ನೀವೇ ಪ್ರಾಜೆಕ್ಟ್ ಮಾಡೋರಲ್ವಾ? ಹೌದು. ಅದು ಹೇಳಿ. ಪ್ರಾಜೆಕ್ಟ್ ಏನು ಪ್ರಾಜೆಕ್ಟ್ ಏನಿದೆಯೋ ಅದು ನಾನೇ ಮಾಡೋವಂಥ ಕ್ಯಾರೆಕ್ಟರ್. ಡಿಸ್ಕವರಿಂಗ್ ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಬಗ್ಗೆ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಆ ಪ್ರಾಜೆಕ್ಟ್ನ ನಾನು ತೊಗೊಂಬರ್ಬೇಕು ಅಂತ, ಇವಾಗ ಏನು ಇವರು ಕಿರಣ್ ಅವರು ಈ ಮೂವಿನ ತೊಗೊಂಬರ್ಬೇಕು ಅಂತ ಏನು ಇದು ಮಾಡ್ತಾ ಇರ್ತಾರೋ, ಆ ಮೂವಿಲಿ ನಾನು ಆ ಪ್ರಾಜೆಕ್ಟ್ನ ತೊಗೊಂಬರ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತೇನೆ. ಓಕೆ, ಇವ್ರಿಗೆ ಒಂದು ವಾಕ್ಯದ ಪ್ರಶ್ನೆ ಮಾತ್ರ ಕೊಡಿ, ನೀವು ಚೆನ್ನಾಗಿ ಉತ್ತರ ಕೊಡ್ತಾರೆ ಅವರು. ಓಕೆ, ಇಲ್ಲ ಕಡಿಮೆ ಮಾತಾಡ್ಬೇಕು, ಕಂಟೆಂಟ್ ಮಾತಾಡಬೇಕು ಅಂತ. ಓಕೆ, ಧನ್ಯವಾದಗಳು ರಿತ್ವನ್ ಶ್ರೀನಿವಾಸ್. ಆಲ್ ದ ವೆರಿ ಬೆಸ್ಟ್, ನಮಗೆ ಒಳ್ಳೇದಾಗ್ಲಿ. ಈಗ ನಾವು ಸೌರು ಗರುಡ, ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಅಪ್ಸರಾ ಅಂತ. ಒಂದು ಫನ್ ಲವಿಂಗ್ ಆ್ಯಂಡ್ ತುಂಬ ಪ್ಯಾಷನೇಟ್ ಇರುವಂಥ ಹುಡುಗಿ. ಲೈಕ್ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅಂತಾನೆ. ಲೈಕ್ ತುಂಬ ಬಬ್ಲಿಯಾಗಿ ಕ್ಯೂಟ್ ಆಗಿದೆ ಕ್ಯಾರೆಕ್ಟರ್. ಸೊ ನಮ್ಮ ಡೈರೆಕ್ಟರ್ ಅಷ್ಟೇ ಹೇಳಕ್ಕೆ ಹೇಳಿದ್ದಾರೆ, ಡೋಂಟ್ ರಿವೀಲ್ ಅಂತ ಹೇಳಿದ್ದಾರೆ ಮ್ಯಾಮ್. ಅಷ್ಟೇನಾ? ಯಾ. ಸೊ ದಯವಿಟ್ಟು ಎಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿ ಸರ್. ಸರ್ ಇದೆ ಸರ್, ಕಿರ್ಚಿದ್ದೀನಿ. ಸೊ ಸರ್ ಜಾಸ್ತಿ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಮಾಡೋದು. ಮ್ಯಾಮ್ ನಂದಿದು 2ನೇ ಸಿನಿಮಾ. ಸೊ ಒಂದು ನಮೋ ಭೂತಾತ್ಮ 2 ಮಾಡಿದ್ದೀನಿ, ಆ್ಯಂಡ್ ಇನ್ನೊಂದು ರಿಲೀಸಿಗೆ ರೆಡಿ ಇದೆ, ಒಂದು ತಮಿಳಲ್ಲಿ ಮಾಡಿದ್ದೀನಿ. ಸೊ ಗರುಡ ಇಸ್ ಮೈ ಡೆಬ್ಯೂ ಲೈಕ್ ಆ್ಯಸ್ ಎನ್ ಹೀರೋಯಿನ್.